ಸ್ನೇಹಿತರೆ ನಮಸ್ಕಾರ. ಕುಬೇರನ ಕಾಲ್ನಡಿಗೆ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ದೇಶದ ಮತ್ತು ಜಗತ್ತಿನ ಗಮನ ಸೆಳೆದಿರುವ ಕುಬೇರ ಒಬ್ಬ ತನ್ನ ಪಾದಯಾತ್ರೆಯಲ್ಲಿ ತೊಡಗಿರುವ ಕಾರಣ ಮತ್ತು ಯಾಕೆ ಏನು ಎತ್ತ ಅಂತ ಹೇಳ್ತಾ ಇದ್ದೇನೆ. ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ, ಈ ಭಕ್ತಿ ವಿಷಯಕ್ಕೆ ಬಂದಾಗ ಬಡವರು ಮತ್ತು ಶ್ರೀಮಂತರ ಭಕ್ತಿ ಬೇರೆ ಇರಲ್ಲ. ಸೊ ದೇವರಿಗೆ ನೀವು ಒಂದು ಗರಿಕೆ ಹುಲ್ಲು ಕೂಡ ಸಮರ್ಪಿಸಿದರೆ ಸಾಕು, ನಿಮ್ಮ ಭಕ್ತಿ ವ್ಯಕ್ತಪಡಿಸ್ದಂಗೆ ಇರುತ್ತೆ. ಅದೇ ರೀತಿ ನೀವು ಚಿನ್ನದ ಕಿರೀಟ ಕೂಡ ಕೊಡ್ಬೋದು. ಇಲ್ಲಿ ಈ ಒಬ್ಬ ಕುಬೇರ ಯಾರು ಅಂತಂದರೆ ಅನಂತ್ ಅಂಬಾನಿ ಅವರು, ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ. ಕಾಲ್ನಡಿಗೆಯಲ್ಲಿ ದ್ವಾರಕಾನಾಥ್ಗೆ ಹೋಗ್ತಾ ಇದ್ದಾರೆ, ದ್ವಾರಕಾಪುರಕ್ಕೆ ಹೋಗ್ತಾ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು. ಅವರು ಶ್ರೀರಾಮ ಮತ್ತು ಶ್ರೀಕೃಷ್ಣನ ಭಕ್ತರು ಕೂಡ ಹೌದು. ಇತ್ತೀಚೆಗೆ ಸ್ನೇಹಿತರೆ ಅನಂತ್ ಅಂಬಾನಿಯವರ ಮದುವೆ ರಾಧಿಕಾ ಅವ್ರ ಜೊತೆ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ವರ್ಷಾನುಗಟ್ಟಲೆ ಮದುವೆ ನಡೆದಿತ್ತು. ಇದೇನು ಈಗೆಲ್ಲ ಮದುವೆ ನಡೆಯುತ್ತಾ ಅನ್ನುವಷ್ಟು ಒಂದು ಕುತೂಹಲದಲ್ಲಿ ಜನ ತಮ್ಮ ಒಂದು ಸಮಯವನ್ನು ಕೊಟ್ಟು ಆ ಮದುವೆಯನ್ನು ಆನ್ಲೈನಲ್ಲಿ ಸಾಕಷ್ಟು ಜನ ನೋಡಿದ್ದಾರೆ, ಕೆಲವರು ಖುದ್ದಾಗಿ ಕೂಡ ಹೋಗಿ ಬಂದಿದ್ದಾರೆ. ಸೊ ಈ ಮದುವೆ ಭಾಳ ವಿಜೃಂಭಣೆಯಿಂದ ನಡೆದು ಜಗತ್ತಿನ ಗಮನವನ್ನು ಸೆಳೆದಿತ್ತು. ಅವರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರು ಮದುವೆ ಆಗಿದ್ದಾರೆ. ಸೊ ಇತ್ತೀಚೆಗೆ ಒಂದು ಬೆಳವಣಿಗೆಯಲ್ಲಿ ಈ ಮಾರ್ಚ್ 27ನೇ ತಾರೀಕಿಂದ ಒಂದು ಜಾಮ್ನಗರದಿಂದ ಅವರಿರುವ ಒಂದು ಜಾಗದಿಂದ ಅನಂತ್ ಅಂಬಾನಿ ಅವರು ಕಾಲ್ನಡಿಗೆಯಲ್ಲಿ ದ್ವಾರಕಾಧೀಶನನ್ನು ನೋಡಲು ದ್ವಾರಕಾ ನಗರಿಗೆ, ದ್ವಾರಕಾಪುರಕ್ಕೆ ಹೋಗ್ತಾ ಇದ್ದಾರೆ. ಸೊ ಏನಕ್ಕೆ ಅಂತ ಅಂದರೆ ಅವರು ಏಪ್ರಿಲ್ 10ನೇ ತಾರೀಕು ಅವ್ರದ್ದು ಹುಟ್ಟಿದ ಹಬ್ಬ ಇದೆ. ಸೊ ಅವರು ಮಾರ್ಚ್ 27ಕ್ಕೆ ಪ್ರತಿದಿನ ರಾತ್ರಿ, ಯಾಕೆಂದರೆ ಹೈವೇನಲ್ಲಿ ಹೋಗ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಕಾರಣ ಇಟ್ಕೊಂಡು ಅವ್ರಿಗೆ Z+ ಸೆಕ್ಯೂರಿಟಿ ಇದೆ, ಅವರ ಒಂದು ಟೀಮ್ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಆ ಪ್ರಯಾಣ ಪ್ರತಿ ರಾತ್ರಿ 20 ಕಿಲೋಮೀಟ್ರು ಹೋಗ್ತಾರೆ. ಇದು 140 ಕಿಲೋಮೀಟ್ರ್ ಹೋಗಬೇಕು, ಪ್ರತಿದಿನ 20 ಕಿಲೋಮೀಟ್ರ್ ಹೋಗೋದು. ಸೊ ಅಲ್ಲಿ ಹೋಗಿದ್ದೊಂದು ಜಾಗದಿಂದ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆ ದಾರಿನಲ್ಲಿ ಯಾವುದೇ ಒಳ್ಳೆ ಹೋಟೆಲ್ಗಳು ಇಲ್ಲವಂತೆ. ಸೊ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಮತ್ತೆ ತಮ್ಮ ಜಾಮ್ನಗರದ ರಿಲಯನ್ಸ್ ಟೌನ್ಶಿಪ್ಗೆ ವಾಪಸ್ ಬರ್ತಾರೆ ಅವ್ರ ಕಾರಲ್ಲಿ. ಮತ್ತೆ ಎಲ್ಲಿ ವಾಕ್ ನಿಲ್ಲಿಸಿರ್ತಾರೆ ಪಾದಯಾತ್ರೆನ, ಅಲ್ಲಿಗೆ ಮತ್ತೆ ಮರುದಿನದ ರಾತ್ರಿ ಹೋಗೋದು, ಅಲ್ಲಿಂದ ಮತ್ತೆ 20 ಕಿಲೋಮೀಟ್ರ್ ನಡೆಯೋದು. ಈ ರೀತಿ ಸಾಗ್ತಾ ಏಪ್ರಿಲ್ 8ನೇ ತಾರೀಕು ದ್ವಾರಕಾಪುರ ದ್ವಾರಕಾ ನಗರಿನ ತಲುಪ್ತಾರೆ. ಅಲ್ಲಿ ಏಪ್ರಿಲ್ 10ನೇ ತಾರೀಕು ಅವರ ಶ್ರೀಮತಿ ರಾಧಿಕಾ ಅವರು ಸೇರ್ಕೊಳ್ತಾರೆ. ಇವರು ಒಂದು ಹುಟ್ಟುಹಬ್ಬವನ್ನು ಭಕ್ತಿ ಭಾವದಿಂದ ಧಾರ್ಮಿಕವಾಗಿ ನಮಗೆಲ್ಲ ಗೊತ್ತಿದೆ, ಶ್ರೀಮಂತರ ಮಕ್ಕಳು ಅಂದರೆ ಅದ್ಧೂರಿಯಾಗಿ ಪಬ್ಗಳಲ್ಲಿ ಬಾರ್ಗಳಲ್ಲಿ ಮತ್ತೆಲ್ಲೋ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಅನಂತ್ ಅಂಬಾನಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಆಚರಿಸ್ಕೊಳ್ಳೋ ಮೂಲಕ ಇಡೀ ಜಗತ್ತಿನ ಮತ್ತೊಮ್ಮೆ ದೇಶದ ಯುವಕರ ಗಮನ ಸೆಳೆದಿದ್ದಾರೆ. ಇದು ಒಂದು ಭಾಳ ಶ್ರೀಮಂತರು ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ, ಇದಕ್ಕೆ ನಿಜವಾಗ್ಲೂ ಅಂಬಾನಿ ಅವರ ಕುಟುಂಬದಲ್ಲಿ ಕಾಲ್ನಡಿಗೆ ದೇವಸ್ಥಾನಕ್ಕೆ ಅಂತ ಮಾಡಿದವರೇ ಇಲ್ವಂತ, ಇದೇ ಪ್ರಥಮ ಅಂತ. ಇದಕ್ಕೊಂದು ನಾಂದಿ ಕೂಡ ಹಾಡ್ತಿದ್ದಾರೆ. ಸೊ ಏಪ್ರಿಲ್ 10ನೇ ತಾರೀಕು ಅವರ ಪತ್ನಿಯೊಂದಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಂಡು ಅಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ Z+ ಸೆಕ್ಯೂರಿಟಿನ ಹೇಳಿದ್ನಲ್ಲ, ಅವ್ರಿಗೆ ಸಿಕ್ಕಿದೆ. ಸೊ ಇದೇ ಅವರ ಕುಟುಂಬದ ಮೊದಲ ಪಾದಯಾತ್ರೆ ಕೂಡ ಹೌದು. ಈ ಒಂದು ಅವರ ಹುಟ್ಟುಹಬ್ಬ ಇದು ಒಂದು ಸಾರ್ಥಕ ಒಂದು ಏನವರ ಮನೋಭಾವನೆ ಇದೆ ಅದು ಈಡೇರಿ ಅವರಿಗೆ ಒಂದು ಹೊಸದಾಗಿ ಮದುವೆ ಆಗಿದ್ದಾರೆ. ಶುಭ ಸುದ್ದಿ ಬಂದು ಇಡೀ ಮತ್ತು ದೇಶ ಮತ್ತು ಜಗತ್ತು ಮತ್ತೊಂದಷ್ಟು ಖುಷಿಯಲ್ಲಿ ತೇಲೋಂಗಾಗಲಿ ಅಂತ ಹೇಳಿ, ಇದು ಎಲ್ಲೋ ಒಂದು ಕಡೆ ಶ್ರೀಮಂತರ ಮಕ್ಕಳು ಈ ಥರ ಒಂದು ಕೆಲಸ ಮಾಡಿ ಬೇರೆಯವರಿಗೆ ಒಂದು ಪ್ರೇರಣೆ ಆಗ್ಬೋದಲ್ವಾ ಅಂತ ನನಗನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲೊಂದು ವಿವಾದ ಕೂಡ ಆಯಿತು. ಅವರು ಮಾರ್ಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಕೋಳಿಗಳನ್ನು ಟ್ರಕ್ಕಲ್ಲಿ ಹೋಗ್ತಿದ್ದ ಕೋಳಿಗಳನ್ನ ನಿಲ್ಲಿಸಿ ಅವನ್ನೆಲ್ಲ ಹೋಗಿ ಊಟಕ್ಕೋಸ್ಕರ ಸಾಯಿಸ್ತಾರೆ ಅನ್ನೋದನ್ನು ತಡೆದು ಅವನ್ನೇನೋ ಪರ್ಚೇಸ್ ಮಾಡಿ ಅವರ ಒಂದು ಇದಿದೆ ಝೂ ಏನೋ ಒಂಥರ ಅಂತ ಏನೋ ಕನಸಿನ ಕೂಸು ಮಾಡಿದ್ದಾರೆ, ಅಲ್ಲಿಗೆ ಶಿಫ್ಟ್ ಮಾಡಿಸಿದ್ದಾರೆ ಅಂತ. ಅದು ತುಂಬ ಹಾಸ್ಯಾಸ್ಪದ ಅನಿಸುತ್ತೆ. ಅದು ವೈರಲ್ ಕೂಡ ಆಗಿ ಅವರನ್ನು ಅನಂತ್ ಅಂಬಾನಿ ಅವ್ರನ್ನ ಭಾಳ ಜನ ಟ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಏನಾಗುತ್ತೆ ಅಂದರೆ ಕೆಲವರು ಈಗ ವ್ರತ ಅಂತ ಮಾಡ್ತಿರ್ತಾರೆ, ಆವಾಗ ನಾನ್ ವೆಜ್ ತಿನ್ನೋದಿಲ್ಲ. ಯಾಕೆ ಅಂತಂದರೆ ಈ ಅನಂತ್ ಅಂಬಾನಿ ಅವರೇ ಲೆದರ್ ಜಾಕೆಟ್ಟು ಮತ್ತು ಅದು ಯಾವುದೋ ಒಂದು ಕ್ರೊಕೊಡೈಲ್ ಜಾಕೆಟ್ ಇವನ್ನೆಲ್ಲ ಇದರಿಂದ ಮಾಡಿರೋ ಕಾಸ್ಟ್ಲಿ ಜಾಕೆಟ್ ಧರಿಸ್ತಾರೆ ಅಂತೆಲ್ಲ ಸುದ್ದಿ ಇದೆ, ಅದೆಲ್ಲರಿಗೂ ಗೊತ್ತಿರೋದೆ. ಬಟ್ ವ್ರತದಲ್ಲಿದ್ದಾಗ ಕೆಲವರು ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ಇವರು ಒಂದು ಪಾದಯಾತ್ರೆಯ ವ್ರತದಲ್ಲಿದ್ದರಿಂದ ಬಹುಶಃ
ಕೋಳಿಗಳ ವಧೆಯನ್ನು ತಪ್ಪಿಸೋಣ ಅವ್ರು ಕಂಡಿದೆ ರಾತ್ರಿ ಅದನ್ನು ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೇ ಒಂದು ಉದ್ದೇಶ ಇರಲಿಕ್ಕಿಲ್ಲ ಅಂತ ಹೇಳ್ತಾ, ಸೊ ಅನಂತ್ ಅಂಬಾನಿಯವರ ಒಂದು ಪಾದಯಾತ್ರೆ ಕುಬೇರನ ಕಾಲ್ನಡಿಗೆ ಯಶಸ್ವಿಯಾಗಿ ಅವರಿಗೆ ಶ್ರೀಕೃಷ್ಣನ ಆಶೀರ್ವಾದ ಸಿಗಲಿ, ಈ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.